ಧೈರ್ಯನೂ ಒಂದು ಹೆಣ್ಮಗುಗೆ ಇತ್ತು ಅಂದ್ರೆ ಆ ದೇವ್ರೇ ಇಳಿದು ಬಂದು ಅವಳ ಜೊತೆಗೆ ಹೊಚ್ಚ ಹೊಸ ಬ್ಲಾಕ್ ಬಸ್ಟರ್ ಚಲನಚಿತ್ರ ಅಣ್ಣಾತೆ ವೀಕ್ಷಿಸಿ ಈಗ ಸನ್ ನೆಕ್ಸ್ಟ್ ಆಪ್ನಲ್ಲಿ. ನೀನು ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ ಗೌತಮಿ. ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ಇಷ್ಟೊತ್ತಿಗೆ ತುಂಬ ಗಲಾಟೆ ಮಾಡ್ತಿದ್ಲು. ನಾನು ನಿನಗೆ ತುಂಬ ಬೇಜಾರಾಗೋ ಥರ ನಡ್ಕೊಂಡ್ರು ಅದನ್ನೆಲ್ಲ ಸಹಿಸ್ಕೊಂಡು ಸುಮ್ಮನೆ ಇರ್ತೀಯ. ನಾನು ನಿನ್ನ ಜೊತೆ ಇದ್ರೆ ಸಾಕು, ಇಡೀ ಜಗತ್ತೇ ನಿಂದು ಅನ್ನೋ ಹಾಗೆ ಖುಷಿಯಾಗಿರ್ತೀಯ. ನಿನ್ನೆ ಒಳ್ಳೆತನಕ್ಕೆ ನಾನು ಏನು ಮಾಡಿದ್ರೂ ಕಮ್ಮಿ ಅನಿಸ್ತಿದೆ ಗೌತಮಿ. ನಿಕ್ಕಿ ಸ್ಟಾಪ್ ದ ವೆಹಿಕಲ್ ಹಿಯರ್. ಯಾಕೆ ಗೌತಮಿ, ಏನಾಯ್ತು? ಗೌತಮಿ ಗೌತಮಿ ಬಾ 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 ನಿಕ್ಕಿ. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ, ಮೊದಲ ಕನಸಂತೆ ಒಲವೇ ಒಲಿದೆ ಒಮ್ಮೆಗೆ, ಚಾಚಿದ ಕೈಗೆ ಆಕಾಶವೇ ತಾಗಿದೆ, ಗಿಚಿದ ಹಾಗೆ ಮಳೆ ಬಿಲ್ಲಿ ಮೈಗಂಟಿದೆ. ಹೊಸ ಸಂವತ್ಸರ ಹೊಸ ಮನ್ವಂತರ ಶುರುವಾಗಿದೆ ಆಗಿದೆ ಈಗ. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ. ಗೌತಮಿ ಸಾಕು, ಹೋಗೋಣ ಬಾ. ಈಗ ನಡೆದಿದ್ದೆಲ್ಲ ನನ್ ಕನ್ಸಾ? ಹಲೋ, ಏನ್ ಗೌತಮಿ, ತುಂಬಾ ಖುಷಿಲಿರೋ ಹಾಗಿದೆ. ಏನ್ ವಿಷಯ? ಒಂದೇ ದಿನಕ್ಕೆ ನಿಖಿಲ್ನ ಒಲ್ಸ್ಕೊಂಡ್ಬಿಟ್ಯಾ? ಒಂದ್ ನಿಮಿಷ. ನಿಕ್ಕಿ, ಮೊದ್ಲು ಹೋಗ್ ಸ್ನಾನ ಮಾಡು. ನೀರಲ್ಲೆಲ್ಲ ನೆಂದಿದಾಗಿದೆ. ಹಂಗೆ ಕುತ್ಕೊಂಡ್ರೆ ಜ್ವರ ಬರುತ್ತೆ. ನಡಿ ಬಾ. ಸರಿ. ಹೇಳಿ ಅಮ್ಮನಿ, ಏನೋ ಹೇಳ್ತಿದ್ರಲ್ಲ? ಏನು, ಇಬ್ರು ನೀರಲ್ಲಿ ಆಟಾಡಿದ್ರಾ? ಗೌತಮಿ, ನಿನ್ ಟ್ರೇನು ಏರೋಪ್ಲೇನ್ ಸ್ಪೀಡಲ್ಲಿ ಓಡ್ತಾ ಇರೋ ಹಾಗಿದೆ. ಬಲೆ ಕಿಲಾಡಿ ನೀನು. ಇಷ್ಟು ಬೇಗ ನೀವಿಬ್ರು ಒಂದಾಗ್ತೀರಾ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ವೆರಿ ಗುಡ್. ಹೀಗೆ ಇರು.
ಒಂದ್ ಕ್ಷಣಕ್ಕೂ ನಿಖಿಲ್ನ ಬಿಟ್ಟಿರ್ಬೇಡ. ಅಯ್ಯೋ ಹಾಗೇನೂ ಇಲ್ಲ. ನಿಖಿಲ್ ಇನ್ನೂ ಅದೇ ಹಳೆ ಮೂಡಲ್ಲೇ ಇದ್ದಾನೆ. ಸದ್ಯಕ್ಕೆ ಅವನ್ ನನ್ನನ್ನ ಒಂದು ಒಳ್ಳೆ ಫ್ರೆಂಡ್ ತರ ಟ್ರೀಟ್ ಮಾಡ್ತಿದ್ದಾನಷ್ಟೇ. ಹೌದಾ? ನೋಡು ಗೌತಮಿ, ನೀನ್ ಅದೇನ್ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ಒಟ್ನಲ್ಲಿ ಟ್ರಿಪ್ ಮುಗಿಯೋದ್ರೊಳಗೆ ನೀನು ನಿಖಿಲ್ ಮನ್ಸನ್ನ ಗೆಲ್ಬೇಕು. ಒಂದ್ ಕ್ಷಣನೂ ಅವ್ನ್ ನಿನ್ನನ್ನ ಬಿಟ್ಟಿಲ್ದಿರೋ ಹಾಗೆ ನೋಡ್ಕೋ. ಅವನಿಗೆ ನೀನೇ ಪ್ರಪಂಚ ಅಂತ ಅನ್ನಿಸ್ದಾಗ್ಲೆ ನೀನಿದ್ರಲ್ಲಿ ಗೆದ್ದ ಹಾಗೆ. ಇದು ಬರೀ ಟ್ರಿಪ್ ಅಲ್ಲ ಗೌತಮಿ, ನಿನ್ ಲೈಫ್ ಇನ್ ಗೋಲ್ಡನ್ ಟ್ರಿಪ್ ಅಂತ ಅಂದ್ಕೋ. ನೋಡು, ಏನಾದ್ರೂ ಒಂದ್ ಪ್ಲಾನ್ ಮಾಡಿ ಅವನಿಗೆ ಹತ್ರ ಆಗು. ನೀನ್ ಎಷ್ಟು ಬೇಗ ಅವನ್ ಮಗುಗ್ ತಾಯಿ ಆಗ್ತೀಯೋ ಅಷ್ಟು ಬೇಗ ನಮಗ್ ಒಳ್ಳೇದು. ಅರ್ಥ ಆಯ್ತಾ ಹೇಳಿದ್ದು? ಅಯ್ಯೋ ಬಿಡಿ, ಈಗ ನಿಖಿಲ್ ಇರೋ ಸ್ಥಿತಿಯಲ್ಲಿ ಇದೆಲ್ಲ ಸ್ವಲ್ಪ ಕಷ್ಟನೇ. ನಿಖಿಲ್ ಇನ್ನೂ ನನ್ನ ಹತ್ರ ಅಷ್ಟೊಂದು ಓಪನ್ ಅಪ್ ಆಗಿಲ್ಲ. ಅವನ್ ಜಸ್ಟ್ ನಗ್ತಾ ಮಾತಾಡಿಸ್ತಾನಷ್ಟೆ. ಅಯ್ಯೋ ಪೆದ್ದಿ, ಇಲ್ಲಿದ್ರೆ ನೀವಿಬ್ರು ದೂರ ದೂರ ಇರ್ತೀರಾ ಅಂತ ತಾನೆ ನಾನ್ ನಿಮ್ಮನ್ನ ಅಲ್ಲಿಗೆ ಕಳ್ಸಿದ್ದು. ಈ ಆಪರ್ಚುನಿಟಿನ ಸರಿಯಾಗಿ ಯೂಸ್ ಮಾಡ್ಕೋ ಗೌತಮಿ. ನೀನ್ ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ತೀಯ. ಸರಿಯಾದ ಟೈಮ್ ನೋಡ್ಕೊಂಡು ಅವನನ್ನ ಸೆಂಟಿಮೆಂಟಲ್ ಹೊಡಿ. ಒಟ್ನಲ್ಲಿ ಅವನ ಮನ್ಸೆಲ್ಲ ನೀನೇ ತುಂಬ್ಕೋಬೇಕು. ಟ್ರಿಪ್ ಮುಗಿಸ್ಕೊಂಡು ಒಂದು ಸಿಹಿ ಸುದ್ದಿ ಜೊತೆಗೆ ನೀನ್ ಇಲ್ಲಿಗೆ ಬರ್ಬೇಕು. ಇಷ್ಟೊಂದನ್ನೆಲ್ಲ ನಾನು ನಿನಗೆ ಹೇಳ್ಕೊಡ್ಬೇಕಾ ಹೇಳು? ಓಕೆ ಓಕೆ, ತುಂಬಾ ನಾಚ್ಕೋಬೇಡ ಗೌತಮಿ. ಗಂಡನ್ ಜೊತೆ ಇದ್ದಾಗ ನಾಚಿಕೆ ಊರಿಂದ ಆಚೆಗಿರ್ಬೇಕಂತೆ. ನಾನ್ ನಿನಗ್ ಪದೇ ಪದೇ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡೋದಿಲ್ಲ, ಓಕೆನಾ? ಓಕೆ, ಫ್ರೀ ಆದ್ಮೇಲೆ ನಾನೇ ನಿಮಗ್ ಕಾಲ್ ಮಾಡ್ತೀನಿ. ಓಕೆ ಗೌತಮಿ, ಟೇಕ್ ಕೇರ್, ಬಾಯ್. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಇವರಿಬ್ರು ನನಗಿಂತ ಒಂದು ಹೆಜ್ಜೆ ಮುಂದೆನೇ ಇದ್ದಾರಲ್ಲ. ಹಾಗೇನಾದ್ರೂ ನಿಖಿಲ್ ಮತ್ತೆ ಗೌತಮಿ ಒಂದಾದ್ರೆ ಮಾಯಿನ ಗತಿ ಏನು? ಏನ್ ಮಾಡೋದೀಗ? ಏನ್ ಮಾಡೋದು ಅಂತೇಳಿ ತಕ್ಷಣಕ್ಕೆ ಹೊಳಿತಾನೆ ಇಲ್ವಲ್ಲ. ರೀ, ಗೌತಮಿಗೆ ಕಾಲ್ ಮಾಡಿದ್ದೆ. ಥ್ಯಾಂಕ್ ಗಾಡ್, ಅವರಿಬ್ರು ಅಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ನೋಡ್ತಾ ಇರಿ, ಗೌತಮಿ ಅಲ್ಲಿಂದ ಬರುವಾಗ ಒಂದು ಒಳ್ಳೆ ಸುದ್ದಿನೇ ತರ್ತಾಳೆ. ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು, ಆಗ್ಲೇಬಾರ್ದು. ಹೇಗಾದ್ರೂ ಮಾಡಿದ ತಕ್ಷಣ ನಿಖಿಲ್ಗೆ ವಿಷಯ ತಿಳಿಸ್ಬೇಕು. ರೀ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಸರಿ ಬಿಡಿ, ಹೊರಗಡೆ ಹೋಗೋದಿದೆ, ಹಾಗೆ ಬರ್ತಾ ಬುಟೀಕ್ ಹತ್ರ ಹೋಗ್ಬರೋಣ ಬನ್ನಿ. ಯಾಕ್ರೀ, ಏನಾಯ್ತು? ಒಂಥರ ಇದ್ದೀರಲ್ಲ, ಮೈಕ್ ಹುಷಾರಿಲ್ವಾ? ಏನೂ ಇಲ್ಲ ಯಾಮಿನಿ. ಸರಿ, ಹಾಗಾದ್ರೆ ಒಂದ್ 5 ನಿಮಿಷ ಬಂದ್ಬಿಟ್ಟೆ. ಬಾ.
ಜೊತೆಗೆ ನಡೆಯುತ್ತಿರು ಹಿಡಿದು ಕಿರುಬೆರಳು ತಾನಾಗಿ ಸೋತ ಮಾತ ಬಿಸುಗುಡಲೇ ಹಾಯಾದ ರೀತಿ ಪ್ರೀತಿ ಬರಿರಗಳೇ ಚೂರಾದಿನ ನಿಂತಲೇ ಹಾಳಾದಿ ಬೇಕಂತಲೇ ಎಡವಿದೆ ಕಾಲೆರಡು ಕತ್ತೋಡಿವೆ ಕಣ್ಣೆಲ್ಲ ನಡುಗಿವೆ ಕೈಯೆರಡು ಸ್ಪಂದಿಸಲು ನೀನೆಲ್ಲೋ ನಾನೇ ಒರೆಸ್ಕೋತೀನಿ ಗೌತಮಿ. ಪರವಾಗಿಲ್ಲ ನಿಕ್ಕಿ, ನಾನೇ ಒರೆಸ್ತೀನಿ. ಗೌತಮಿ ಬೇಡ, ನಾವು ಬೇಗ ರೆಡಿ ಆಗಿಬಿಟ್ಟು ಹೊರಗಡೆ ಊಟಕ್ಕೆ ಹೋಗೋಣ. ಓಕೆ, ಸೊ ನಿಕ್ಕಿ, ನನ್ನಿಂದೇನಾದ್ರೂ ಬೇಜಾರಾಯ್ತಾ? ಹಾಗೇನಿಲ್ಲ ಗೌತಮಿ. ಆಕ್ಚುಲಿ ನನಗಿದೆಲ್ಲ ಹೊಸ್ತು. ನಾನು ನಿನ್ನ ಜೊತೆ ಇಲ್ಲಿಗೆ ಜಸ್ಟ್ ಆಸ್ ಅ ಫ್ರೆಂಡ್ ಆಗಿ ಬಂದಿದ್ದೀನಿ. ನನಗೆ ಇದಕ್ಕೆಲ್ಲ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಐ ಹೋಪ್ ನೀನು ನನ್ನ ಅರ್ಥ ಮಾಡ್ಕೋತೀಯ ಅಂತ ಅನ್ಕೊಂಡಿದ್ದೀನಿ. ಐ ಆಮ್ ಸಾರಿ ನಿಕ್ಕಿ. ಬೇಜಾರು ಮಾಡ್ಕೋಬೇಡ ಪ್ಲೀಸ್. ಇಲ್ಲ, ನಾನು ರೆಡಿ ಆಗ್ತೀನಿ. ನಿಖಿಲ್ ಎಲ್ಲೇ ಇದ್ರು ಹುಡುಕಿ ನಡೆದಿರೋ ಎಲ್ಲ ಸತ್ಯನ ಅವನಿಗೆ ಹೇಳ್ತೀನಿ. ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ರೀ, ಏನು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆಲ್ಲ ಹೊರಟಿರೋ ಹಾಗಿದೆ? ಅದು ಸ್ವಲ್ಪ ಕೆಲಸ ಇತ್ತು, ಮಂಗಳೂರು ಹೋಗಿ ಬರ್ತೀನಿ. ಆಮೇಲೆ ಬರೋದೊಂದು 2 ದಿನ ಆಗತ್ತೆ. ಕೆಲ್ಸದ ಮೇಲ ಇಷ್ಟು ಸಡನ್ ಆಗಿ ಅದ್ಯಾವ ಕೆಲ್ಸ ರೀ? ಸಡನ್ ಆಗಿ ಏನೂ ಇಲ್ಲ ಮಿನಿ. ಅಲ್ಲ, ಅದು ನಾನು ಮೊನ್ನೆನೇ ಹೊರಡ್ಬೇಕಿತ್ತು, ಮರ್ತ್ಬಿಟ್ಟೆ. ನಾನು ಬಂದ್ಮೇಲೆಲ್ಲ ಹೇಳ್ತೀನಿ. ಸರಿ, ಹುಷಾರಾ? ರೀ, ಮೊನ್ನೆನೆ ಹೋಗ್ಬೇಕಿತ್ತು ಅಂತಿದ್ದೀರಾ, ನೀವ್ ನನಗೇನು ಹೇಳಲೇ ಇಲ್ಲ. ಅದೇ ಮರ್ತು ಬಿಟ್ಟಿದ್ದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಈಗ ಅರ್ಜೆಂಟಾಗಿ ಹೊರಡ್ತಾ ಇರೋದು. ಅಲ್ಲ ರೀ, ನೀವ್ ಯಾವತ್ತೂ ನನ್ನನ್ ಬಿಟ್ಟೆಲ್ಲೂ ಹೋಗಿಲ್ಲ. ನಿಜ ಹೇಳಿ, ಏನ್ ವಿಷಯ? ಅಂಥದ್ದೇನೂ ಇಲ್ಲ ಮಿನಿ. ಆದರೆ ನಾನೀಗ ಹೋಗ್ತಾ ಇರೋ ಜಾಗ ಸ್ವಲ್ಪ ಡೇಂಜರಸ್. ಸಿಕ್ಕಾಪಟ್ಟೆ ಮಳೆ ಇದೆ, ಸುಮ್ಮನೆ ಯಾಕೆ ರಿಸ್ಕು ಅಂತ ಅಷ್ಟೇ. ಅದಕ್ಕೆ ನೀನು ಅಲ್ಲಿಗೆ ಬರೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡೆ ಅಷ್ಟೇ. ಡೋಂಟ್ ವರಿ, ಆದಷ್ಟು ಬೇಗ ಕೆಲಸ ಮುಗಿಸ್ಕೊಂಡು ನಾನು ವಾಪಸ್ ಬರ್ತೀನಿ, ಆಯ್ತಾ? ರೀ, ಡೇಂಜರ್ ಅಂತಿದ್ದೀರಾ, ಮತ್ ನೀವೊಬ್ರೇ ಹೊರಟಿದ್ದೀರಾ. ಡೇಂಜರ್ ಇದೆ ಅಂತೇಳಿ ಮಾಡೋ ಕೆಲಸನ ಅರ್ಧಕ್ಕೆ ಬಿಡೋಕ್ಕಾಗತ್ತಾ? ಈ ಒಂದು ಕೆಲಸ ಆಗೋದ್ರಿಂದ ಒಂದಷ್ಟು ಜನರ ಬದುಕೆ ಬದಲಾಗೋಗುತ್ತೆ. ಅಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀನಿ, ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಸರಿ, ನನ್ನ ಟೈಮ್ ಆಯಿತು, ಬರ್ತೀನಿ. ಹುಷಾರು. ಇವ್ರಿಷ್ಟು ಟೆನ್ಷನಾಗಿ ಎಲ್ಲಿ ಹೋಗ್ತಾ ಇದ್ದಾರೆ? ಏನಂಥ ಕೆಲ್ಸ? ಅದು ನನಗೂ ಹೇಳ್ದೆ. ಹಲೋ, ಹಲೋ ಎವ್ರಿವನ್. ನಮ್ ಕಂಪ್ನಿ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ.
ಈಗ ನಾವು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ನೀವೆಲ್ಲ ಇವತ್ತು ಇಲ್ಲಿರೋದಕ್ಕೆ ನಿಮ್ ಬೆಸ್ಟ್ ಡಿಸೈನ್ಸ್ ಹಾಗೂ ಕ್ರಿಯೇಟಿವಿಟಿನೇ ಕಾರಣ. ನಿಮ್ಮೆಲ್ರೂ ಡಿಸೈನ್ ನಮ್ಗೆ ತುಂಬಾ ಇಷ್ಟ ಆಗಿದೆ. ಬೇರೆ ಬೇರೆ ಕಡೆಯಿಂದ ಡಿಸೈನರ್ಸ್ ಇಲ್ಲಿಗೆ ಬಂದಿದ್ದೀರಾ. ನಿಮ್ಮೆಲ್ರಿಗೂ ಹಾರ್ಟ್ಲಿ ವೆಲ್ಕಮ್. ಶಿ ಈಸ್ ಅವರ್ ಮಾರ್ಕೆಟಿಂಗ್ ಮ್ಯಾನೇಜರ್. ಹಲೋ. ಸೊ ಲೆಟ್ಸ್ ಸ್ಟಾರ್ಟ್ ಯುವರ್ 1-to-1 ಇಂಟ್ರಡಕ್ಷನ್. ನಾನು ನಾಗೇಶ್ ಬಿಜಿಕೆರೆ ಟೆಕ್ಸ್ಟೈಲ್ಸ್ ಓನರ್. ಹಾಯ್, ನಾ SP ನಾಯಕ್, SP ಟೆಕ್ಸ್ಟೈಲ್ ಓನರ್. ಹಾಯ್ ಮ್ಯಾಮ್, ಐ ಆಮ್ ಗೌತಮಿ. ಓ, ಸೊ ನೀವೇನ ಗೌತಮಿ ಅಂದ್ರೆ? ನಾನ್ ನಿಮ್ ಡಿಸೈನ್ಸ್ ನ ತುಂಬಾ ಸ್ಟಡಿ ಮಾಡಿದೆ. ವೆರಿ ಬ್ಯೂಟಿಫುಲ್ ಡಿಸೈನ್. ನನ್ಗಂತೂ ನಿಮ್ ವರ್ಕ್ ತುಂಬಾ ಇಷ್ಟ ಆಯ್ತು. ಗ್ರೇಟ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೈ ಪ್ಲೆಷರ್. ಎಕ್ಸ್ಕ್ಯೂಸ್ ಮಿ ಮ್ಯಾಮ್. ಸಾರಿ ಮೇಡಮ್, ಸ್ವಲ್ಪ ಲೇಟ್ ಆಯ್ತು. ನೋ ಪ್ರಾಬ್ಲಮ್, ಇಟ್ಸ್ ಓಕೆ. ಕುತ್ಕೊಳ್ಳಿ. ಕ್ರಿಯೇಟಿವ್ ಪೀಪಲ್ಸ್ ಆಲ್ವೇಸ್ ಲೇಟ್, ಬಟ್ ದೇ ಕಮ್ ವಿತ್ ಬೆಸ್ಟ್ ಥಾಟ್ಸ್. ಸೊ ಈಗೆಲ್ರೂ ಅವ್ರ ಪರಿಚಯ ಮಾಡ್ಕೊಟ್ಟಾಗಿದೆ. ಸೊ ನಿಮ್ ಇಂಟ್ರಡಕ್ಷನ್ ಮಾಡ್ಕೊಳ್ಳಿ. Hi everyone, myself Maya. I have completed my fashion designing course. ಈಗೊಂದು ಸಣ್ಣ ಬೊಟಿಕ್ ಓಪನ್ ಮಾಡಿದ್ದೀನಿ. ಓಕೆ ಗೈಸ್, ಈಗ ನೀವೆಲ್ರೂ ನಿಮ್ ಡಿಸೈನ್ಸ್ ಬಗ್ಗೆ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಮೇಡಮ್, ನೀವು ಎಕ್ಸ್ಪ್ಲೇನ್ ಮಾಡಿರೋಂಥ ಎಲ್ಲಾ ಡಿಸೈನ್ಗಳು ಎಲ್ಲಾ ಸೀಸನ್ಗೂ ಸೂಟ್ ಆಗೋ ಹಾಗೆ ಕಾಣ್ತಿಲ್ಲ. ಎಸ್, ನೀವ್ ಹೇಳಿದ್ ಕರೆಕ್ಟ್. ನಾನ್ ಎಕ್ಸ್ಪ್ಲೈನ್ ಮಾಡಿದ ಡಿಸೈನ್ಸ್ ಅಲ್ಲ, ವಿಂಟರ್ ಸೀಸನ್ಗೆ ಹಾಕೋದು. ಓಕೆ, ಸೊ ನೆಕ್ಸ್ಟ್ ಮಾಯಾ ಅವರೇ, ಈಗ ನೀವ್ ಎಕ್ಸ್ಪ್ಲೈನ್ ಮಾಡಿ. ನಿಮ್ ಡಿಸೈನು ಯಾವ ಸೀಸನ್ಗೆ ಬೆಸ್ಟ್ ಇರುತ್ತೆ? ಈಗ ನಿಮ್ ಡಿಸೈನ್ ಮತ್ತೆ ಐಡಿಯಾ ಬಗ್ಗೆ ಹೇಳಿ. ಮನುಷ್ಯನ ಮಾನ ಮುಚ್ಚೋಕೆ ಅಂತ ಇರೋ ಒಂದೇ ಒಂದು ಶ್ರೇಷ್ಠವಾದ ವಸ್ತು ಅಂದ್ರೆ ಅದು ನಾವುಡೋ ಬಟ್ಟೆ. ಮಾನ ಮುಚ್ಚೋದ್ರ ಜೊತೆ ನಮ್ ಬಾಡಿಗೂ ಅದು ಕಂಫರ್ಟಬಲ್ ಆಗಿರ್ಬೇಕು. ಅಂಡ್ ಈ ಬಟ್ಟೆ ಈ ಸೀಸನ್ನಿಗೆ ಮಾತ್ರ ಸೂಟ್ ಆಗೋ ಬದಲು ಎಲ್ಲಾ ಸೀಸನ್ಗೂ ಸೂಟ್ ಆಗೋ ತರ ಡಿಸೈನ್ ಮಾಡಿದ್ದೀನಿ. ಮೊದಲು ನಾವು ಡಿಸೈನ್ ಮಾಡಿರೋ ಬಟ್ಟೆಗಳು ಜನರನ್ನ ಇಂಪ್ರೆಸ್ ಮಾಡೋ ತರ ಇರ್ಬೇಕು. ಜನ ದುಡ್ಡು ಕೊಟ್ಟು ತಗೊಂಡಾಗ್ಲೂ ಅವ್ರಿಗಷ್ಟೇ ಖುಷಿ ಕೊಡೋ ಹಾಗೆ ಬ್ರ್ಯಾಂಡ್ ಕ್ವಾಲಿಟಿನ ಮೇಂಟೈನ್ ಮಾಡ್ಬೇಕು. ಹಾಗೆ ಕಡೇದಾಗಿ ನಮ್ಮ ಬ್ರ್ಯಾಂಡ್ ಕೇವಲ ಶ್ರೀಮಂತರಿಗ್ ಮಾತ್ರ ಸೀಮಿತ ಅನ್ನಿಸ್ಬಾರ್ದು. ಸಾಮಾನ್ಯ ಜನರು ತಗೊಳ್ಳೋ ಅಂತ ರೀಸನಬಲ್ ಬೆಲೆಗ್ ಸಿಕ್ರೆ ಆಗ ನಮ್ಮ ಬ್ರ್ಯಾಂಡ್ ಈ ಇಂಡಸ್ಟ್ರಿಯಲ್ಲಿ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ಸುತ್ತೆ. ನೈಸ್ ಥಾಟ್. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಕಂಪ್ನಿ ಸೀಸನಲ್ ಕ್ಲಾತ್ಗಳನ್ನ ಮಾಡಿದ್ರೆ ಸೇಲ್ ಆಗದೆ ಉಳಿಯೋ ಬಟ್ಟೆಗಳು ಮತ್ತೆ ಸೇಲ್ ಆಗ್ಬೇಕು ಅಂದ್ರೆ ನಾವು ಮತ್ತೆ ಅದೇ ಸೀಸನ್ ಬರೋ ತನಕ ವೇಟ್ ಮಾಡ್ಬೇಕಾಗತ್ತೆ. ಹಾಗ್ ಮಾಡೋದ್ರಿಂದ ನಮ್ಮ ಟೈಮ್ ಅಂಡ್ ಇನ್ವೆಸ್ಟ್ಮೆಂಟ್ ಎರಡೂ ವೇಸ್ಟ್ ಆಗತ್ತೆ. ಎಸ್,
ಮಾತ್ ಹೇಗಿದೆಯೋ ಹಾಗೆ ನಿಮ್ ಡಿಸೈನ್ ಕೂಡ ಇದೆ. ಐ ಆಮ್ ಇಂಪ್ರೆಸ್ ಮಾಯಾ. ಬರೀ ಡಿಸೈನ್ ಮಾತ್ರ ಅಲ್ಲ, ನೀವು ಕಂಪ್ನಿ ಸೇಲ್ಸ್ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಯು ಆರ್ ಗ್ರೇಟ್.